ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತನಕ ತಡಿತೀನಿ. ಮಂತ್ರನ್ ಮಾತ್ರ ಆ ಮನೆ ಸೊಸೆ ಆಗೋದಕ್ಕೆ ಬಿಡಲ್ಲ ಚಿನ್ನು. ಅಮ್ಮ, ತಿಂಡಿ ಮಾಡ್ತಾ? ಇನ್ನೂ ಇಲ್ಲ ಕಣೆ. ಅಬ್ಬಾ, ಮತ್ತೆ ಬಂದೆ. ಓ, ಏನೇ ಗಮ್ ಅಂತ ಇದೆಯಾ? ಏನ್ ಮಾಡಿದ್ಯಾ ತಿಂಡಿ ಇವತ್ತು? ವೆಜ್ ಬಿರಿಯಾನಿ ಮತ್ತೆ ಇಡ್ಲಿ ಮಾಡಿದೀನಿ. ನೀನೇ ಮಾಡಿದ್ಯಾ? ನೀನ್ ಮಾಡಿದ್ಯಾ ಅಂದ್ರೆ ನನ್ ಥರನೇ ಇರತ್ತೆ ಟೇಸ್ಟ್. ಸರಿ, ಹಾಕು. ಸಾಕು ಸಾಕು. ಆಮೇಲೆ ಹಾಕ್ಸ್ಕೊತೀನಿ. ಇಡ್ಲಿ ಹಾಕ್ಲಾ? ಹೇರೇ, ಚಟ್ನಿ ಹಾಕು ಸ್ವಲ್ಪ. ಓಕೆ. ಇನ್ನೊಂಚೂರು ಸಾಕು ಸಾಕು. ಸಾಕಾ? ಚುಕ್ಕು, ಅಬ್ಬಾ, ಏನ್ ಚೆನ್ನಾಗ್ ಮಾಡಿದೆ ತಿಂಡಿ ನೀನು. ಅದಕ್ಕೆ ಅಮ್ಮ ಹೇಳೋದು, ಹೆಣ್ಮಕ್ಳು ಮನ್ಸು ಎಷ್ಟು ಚೆನ್ನಾಗಿರತ್ತೋ ಅವ್ರು ಮಾಡೋ ಅಡ್ಗೆನೂ ಅಷ್ಟೇ ರುಚಿಯಾಗಿರತ್ತೆ ಅಂತ. ಯಾವ ಮನೇಲಿ ಅಡ್ಗೆ ಚೆನ್ನಾಗಿರತ್ತೋ ಆ ಮನೇಲಿ ಆರೋಗ್ಯ ಚೆನ್ನಾಗಿರತ್ತೆ. ಆರೋಗ್ಯ ಇದ್ದಿದ್ ಕಡೆ ನಗು ಇರತ್ತೆ, ಸಂತೋಷ ಇರತ್ತೆ, ಸಂಸಾರ ಒಟ್ನಲ್ಲಿ ಸುಂದರವಾಗಿ ಚೆನ್ನಾಗಿರತ್ತೆ. ಅಮ್ಮ, ತುಂಬಾ ಹೊಗಳ್ಬೇಡ, ಸುಮ್ನೆ ತಿನ್ನು. ಯಾಕೆ? ನಿಜ ಹೇಳ್ದೆ ನಾನು. ಯಾಕೆ? ಕೊಲ್ಲೇನಾದ್ರೂ ಸಿಕ್ತಾ? ಮತ್ತೆ ಏನಾಯ್ತು ಹೇಳು. ನಾಲ್ಗೆ ಕಚ್ಕೊಂಡ್ಬಿಟ್ಟೆ. ಎಷ್ಟ್ ಪ್ರಶ್ನೆ ಮಾಡ್ತೀಯ? ನಾಲ್ಗೆ ಕಚ್ಕೊಂಡ್ಯಾ? ಅಮ್ಮ, ನಾಲ್ಗೆ ಕಚ್ಕೊಂಡ್ ನೋವು ತಿಂತಿದ್ರೆ ನೀನ್ ನಗ್ತಾ ಇದೆಯಲ್ಲ. ಸುಮ್ನಿರೆ, ನಿನ್ನ ತುಂಬಾ ಪ್ರೀತಿಸೋರು ನೆನ್ಸ್ಕೋತಾ ಇದಾರೆ. ಆ ನೆನ್ಪಲ್ಲಿ ಬೈಕೋತಾ ಇದಾರೆ. ಅದಕ್ಕೆ ನೀನ್ ನಾಲ್ಗೆ ಕಚ್ಕೊಂಡಿರೋದು. ಅಮ್ಮ, ಸುಮ್ನೆ ಇದ್ಬಿಡು. ನನ್ನ ಪ್ರೀತಿಯಿಂದ ಬೈಕೊಂಡ್ ನೆನ್ಸ್ಕೊಳ್ಳೋರು ಯಾರಿದ್ದಾರೆ? ನಾನಿಲ್ಲಿ ನಾಲ್ಗೆ ಕಚ್ಕೊಂಡ್ ಒದ್ದಾಡ್ತಿದ್ರೆ ನೀನ್ ಬೇರೆ ಕತ್ತೆ ಹೇಳ್ತಿದ್ಯಾ. ಈಗಿನ ಕಾಲದ ಮಕ್ಕಳೇ ಹೀಗಮ್ಮ. ನಾವು ದೊಡ್ಡವ್ರು ಏನ್ ಹೇಳಿದ್ರು ಅದನ್ನ ನಂಬಲ್ಲ. ನಾವ್ ಹೇಳೋ ಪ್ರತಿ ಮಾತು ನಿಜ ಆಗಿರತ್ತೆ. ಆ ನಿಜನ ಅರ್ಥ ಮಾಡ್ಕೊಂಡ್ರೆ ಬದುಕು ಸುಂದರವಾಗಿರತ್ತೆ. ಅಮ್ಮ, ನನಗ್ ನೋವಾಗ್ತಿದ್ರೆ ನಿನ್ ಕತ್ತೆ ಬೇರೆ ಒಳ್ಳೆ. ಸರಿ ಸರಿ, ತಿನ್ನು. ಅಮ್ಮ. ಹಾ, ಬಾ ಸುಶಾಂತ, ಬಾ. ತಿಂಡಿ ತಿಂದ್ಯೇನೋ? ಆಗ್ಲೇ ಆಯ್ತಮ್ಮ. ಅಣ್ಣ. ಏನ್ ಸುಕೃತ? ಅದು ಒಂದ್ ನಿಮಿಷ ಇರು. ಏನಮ್ಮ ಸುಕೃತ ಏನಕ್ಕೆ ಹೋದ್ಲು? ಏನೋ ಅವಳ್ದು. ಅದಿರ್ಲಿ ಸುಶಾಂತ, ಪಾಪ ನಿನ್ ತಂಗಿನ ಒಬ್ಬಳನ್ನ ಎಷ್ಟು ದಿವಸ ಅಂತ ಹೀಗ್ ನೋಡಕ್ಕಾಗತ್ತೆ ನಾವು? ನೀವ್ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಅವಳಿಗೇನಾದ್ರೂ ಒಂದ್ ದಾರಿ ತೋರ್ಸ್ಬಾರ್ದೇನ್ರಪ್ಪ? ಏನಮ್ಮ ಈ ತರ ಹೇಳ್ಬಿಟ್ಟೆ? ನಮ್ಮಿಬ್ರಿಗೂ ಅವಳ ಮೇಲೆ ಪ್ರೀತಿ ಇಲ್ವೇನಮ್ಮ? ಅವಳು ಚೆನ್ನಾಗಿರ್ಬೇಕು ಅಂತ ನಾವು ಬಯಸಲ್ವಾ? ಅಮ್ಮ, ಈಗಾಗ್ಲೇ ಒಂದ್ಸಲಿ ತಪ್ಪಾಗೋಗಿದೆ, ಮತ್ತೆ ಆ ತಪ್ಪಾಗ್ಬಾರ್ದಲ್ವಮ್ಮ? ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅವಳಿಗೊಂದು ಒಳ್ಳೆ ಬದುಕನ್ನ ಕಟ್ಕೊಡೋದು ನಮ್ ಜವಾಬ್ದಾರಿ. ಅದ್ ಸರಿ, ಅವಳು ಎಲ್ಗೋದ್ಲು? ನನಗೇನೋ ಗೊತ್ತು. ಅಣ್ಣ, ಈ ಫೋನ್ ತಗೋ. ಇದೇನಿದು ಫೋನು? ನನ್ನ ಹತ್ರ ಆಲ್ರೆಡಿ ಫೋನ್ ಇದೆಯಲ್ಲ. ಅಯ್ಯೋ ಅಣ್ಣ, ಹಾಗಲ್ಲ. ಅದು ನನ್ ಫೋನ್ ಒಡೆದೋಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ರಿಪೇರಿ ಮಾಡಿಸ್ಕೊಂಡ್ ಬರ್ತೀಯಾ? ರಿಪೇರಿ ಯಾಕೆ? ಹೊಸದೇ ಕೊಡಿಸ್ತೀನಿ ಬಿಡು. ನನಗ್ ಹೊಸ ಫೋನ್ ಬೇಡ ಅಣ್ಣ. ಯಾಕಮ್ಮ? ಯಾಕಂದ್ರೆ ಈ ಫೋನಲ್ಲಿ ಬರೀ ಫೋನ್ ನಂಬರ್ಗಳಿಲ್ಲ. ಈ ಫೋನಲ್ಲೆಲ್ಲ ನನ್ ನೆನ್ಪಿದೆ ಅಣ್ಣ, ನನ್ ಪ್ರೀತಿ ಇದೆ, ಸಂಬಂಧ ಇದೆ. ಈ ಫೋನ್ ಅಂದ್ರೆ ನನಗ್ ತುಂಬಾ ಇಷ್ಟ ಅಣ್ಣ. ಸಾಧ್ಯ ಆದ್ರೆ ಈ ಫೋನ್ನ ರಿಪೇರಿ ಮಾಡಿಸ್ಕೊಡೋಣ, ಇಲ್ಲ ಅಂದ್ರೆ ಬೇಡ ಅಣ್ಣ. ಸರಿ, ಬೇಜಾರು ಮಾಡ್ಕೋಬೇಡ, ಈ ಫೋನ್ನ ರೆಡಿ ಮಾಡಿಸ್ಕೊಂಡ್ಬರ್ತೀನಿ. ಸರಿ ಅಣ್ಣ, ಥ್ಯಾಂಕ್ ಯು. ಅಮ್ಮ, ಹೋಗ್ಬರ್ತೀನಿ. ಸರಿನಪ್ಪ.
ಬರ್ತೀನಿ ಸುಕ್ಕು. ಓಕೆ ಅಣ್ಣ.